ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಪ್ಲಸ್ ಡಿವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಸಮೀಕರಣದ ಧನಾತ್ಮಕ ಪರಿಹಾರವು ಯಾವಾಗಲೂ ಇರುವುದು. ಆಯ್ಕೆ ಎ 1ನೇ ಚತುರ್ಥಕದಲ್ಲಿ, ಆಯ್ಕೆ ಬಿ 2ನೇ ಚತುರ್ಥಕದಲ್ಲಿ, ಆಯ್ಕೆ ಸಿ 3ನೇ ಚತುರ್ಥಕದಲ್ಲಿ, ಆಯ್ಕೆ ಡಿ 4ನೇ ಚತುರ್ಥಕದಲ್ಲಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಅಕ್ಷವು ಸಮತಲವನ್ನ 4 ಭಾಗಗಳನ್ನಾಗಿ ವಿಂಗಡಿಸುತ್ತೆ. ಸೊ 1ನೇ ಚತುರ್ಥಕ, 2ನೇ ಚತುರ್ಥಕ, 3ನೇ ಚತುರ್ಥಕ, 4ನೆಯ ಚತುರ್ಥಕ. ಸೊ ಇಲ್ಲಿ 1ನೇ ಚತುರ್ಥಕದಲ್ಲಿ ಎಕ್ಸ್ ಮತ್ತು ವಾಯ್ಗಳು ಧನಾತ್ಮಕವಾಗಿರುತ್ತೆ. 2ನೇ ಚತುರ್ಥಕದಲ್ಲಿ ಎಕ್ಸ್ ಋಣಾತ್ಮಕವಾಗಿರುತ್ತೆ, ವಾಯ್ ಧನಾತ್ಮಕವಾಗಿರುತ್ತೆ. 3ನೇ ಚತುರ್ಥಕದಲ್ಲಿ ಎಕ್ಸ್ ಋಣಾತ್ಮಕವಾಗಿರುತ್ತೆ, ವಾಯ್ ಧನಾತ್ಮಕವಾಗಿರುತ್ತೆ. 4ನೇ ಚತುರ್ಥಕದಲ್ಲಿ ಎಕ್ಸ್ ಧನಾತ್ಮಕವಾಗಿರುತ್ತೆ, ವಾಯ್ ಋಣಾತ್ಮಕವಾಗಿರುತ್ತೆ. ಸೊ ಇಲ್ಲಿ 3ನೇ ಚತುರ್ಥಕದಲ್ಲಿ ಎಕ್ಸ್ ಮತ್ತು ವಾಯ್ ಎರಡು ಋಣಾತ್ಮಕವಾಗಿರುತ್ತೆ. ಓಕೆ, ಸೊ ಈಗ ನೋಡಿ ಇಲ್ಲಿ ಏನ್ ಕೇಳಿದ್ದಾರೆ, ಈ ಒಂದು ಸಮೀಕರಣದ ಧನಾತ್ಮಕ ಪರಿಹಾರ ಅಂದ್ರೆ ಏನಾಗುತ್ತೆ ಹೇಳಿ. ಎರಡು ಎಕ್ಸ್ ಮತ್ತು ವಾಯ್ ಎರಡು ಕೂಡ ಏನಾಗುತ್ತೆ, ಧನಾತ್ಮಕವಾಗಿರುತ್ತೆ. ಸೊ ಆಗ ಏನಾಯ್ತು, ಈ ಒಂದು ಪರಿಹಾರ ಯಾವಾಗ್ಲೂ ಏನಾಗಿರುತ್ತೆ ಹೇಳಿ, 1ನೇ ಚತುರ್ಥಕದಲ್ಲಿ ಇರುತ್ತೆ. ಹಾಗಾದ್ರೆ ಆಯ್ಕೆ ಯಾವುದು ಸರಿ? ಎ. ಓಕೆ, ಸೊ ಇಲ್ಲಿ ಧನಾತ್ಮಕ ಪರಿಹಾರವು ಯಾವಾಗಲೂ 1ನೇ ಚತುರ್ಥಕದಲ್ಲಿ ಇರುತ್ತದೆ. ಓಕೆ, ಥ್ಯಾಂಕ್ ಯು.